ಬೇಸಿಗೆ ಆರಂಭ ಆದರೆ ಸಾಕು ಕಲ್ಯಾಣ ಕರ್ನಾಟಕದ ಭಾಗದ ಜನರ ಬದುಕು ಹೈರಾಣ ಆಗ್ಬಿಡುತ್ತೆ. ಬೆಳಗ್ಗೆ ಉದಯಿಸೋ ಭಾಸ್ಕರ ಕೆಂಡವಾಗಿ ಮೇಲೇಳ್ತಾರೆ. ಈ ಕುರಿತಾಗಿ ಒಂದು ಸ್ಟೋರಿ ಇಲ್ಲಿದೆ. ಸುಡು ಬಿಸಿಲಿಗೆ ಕೊಪ್ಪಳ ಜನ ತಂಡ. ಬಿಸಿಲು ತಾಳಲಾಗದೆ ಜನ ಸುಸ್ತು. ಕೆಂಡ ದಿನದಿಂದ ದಿನಕ್ಕೆ ಸೂರ್ಯದೇವ ಕೆರಳಿ ಕೆಂಡವಾಗ್ತಿದ್ದಾನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಊಹಿಸಲಾಗದಷ್ಟು ಸೂರ್ಯ ಕೆಂಪಾಗಿದ್ದಾನೆ. ರಣ ಬಿಸಿಲಿಗೆ ಕೊಪ್ಪಳ ಜನರು ತಂಡ ಹೊಡೆದಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಪಾಸ್ ಮಾಡೋದೇ ದೊಡ್ಡ ಸಾಹಸವಾಗಿ ಬಿಟ್ಟಿದೆ. ಹೌದು, ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಹನ ಸವಾರರು ಪಾದಚಾರಿಗಳು ಬಿಸಿಲಿಗೆ ಕುಸಿದು ಬೀಳುತ್ತಿದ್ದಾರೆ. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಪ್ರತಿ ಟ್ರಾಫಿಕ್ ಸಿಗ್ನಲ್ನಲ್ಲೂ ಕೂಡ ನೆರಳಿನ ಪರದೆ ಹಾಕಿ ಅಂತ ಜಿಲ್ಲಾಡಳಿತಕ್ಕೆ ಜನರು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಸರ್. ಕೊಪ್ಪಳದ ಟ್ರಾಫಿಕ್ ಸಿಗ್ನಲ್ ಹಲವಾರು ಸಿಗ್ನಲ್ ಇದಾವೆ. 4 ಕಡೆಯಲ್ಲಿ ಕೂಡ ಭಯಂಕರ 1.5 ರಿಂದ 2 ನಿಮಿಷ ನಾವು ಟ್ರಾಫಿಕ್ ನಲ್ಲಿ ನಿಂತರೆ ಬಹಳ ಬಿಸಿಲಿನ ತಾಪಮಾನದಿಂದ ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ಎತ್ತಿಕೊಂಡು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತುಕೊಂಡಿರ್ತಾರೆ 1.5 ರಿಂದ 2 ನಿಮಿಷ. ನಗರದಲ್ಲಿ ಅಶೋಕ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ ನಲ್ಲಿ ಅತಿ ಹೆಚ್ಚಿನ ವಾಹನ ದಟ್ಟಣೆ ಇರುತ್ತೆ. ಜಿಲ್ಲಾಡಳಿತ ಈ ಸಿಗ್ನಲ್ಗಳ 4 ಕಡೆಗಳಲ್ಲಿಯೂ ಕೂಡ ನೆರಳಿನ ಪರದೆ ಹಾಕಿದ್ರೆ ಜನರಿಗೆ ಅನುಕೂಲವಾಗುತ್ತೆ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. 2 ಸರ್ಕಲ್ಗಳಿದಾವೆ, ಒಂದು ಅಶೋಕ್ ಸರ್ಕಲ್, ಇನ್ನೊಂದು ಬಸವೇಶ್ವರ ವೃತ್ತ ಅಂತ ಹೇಳಿ. 2 ಸರ್ಕಲ್ ಅಲ್ಲಿ ಕೂಡ ಸಿಗ್ನಲ್ಗಳಿದಾವೆ. ಒಂದ್ ಸಾರಿ ಸಿಗ್ನಲ್ ಬಿತ್ತಂದ್ರೆ 1.5 ನಿಮಿಷ ನಿಂತ್ಕೋಬೇಕು ಸಿಗ್ನಲ್ ಅಲ್ಲಿ. ಆ 1.5 ನಿಮಿಷದೊಳಗೆ ಏನಾಗ್ತದಂದ್ರ ಎಷ್ಟೋ ಜನ ವಯೋವೃದ್ಧರು ಇರ್ತಾರ, ಸಣ್ಣ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಹಾಸ್ಪಿಟಲ್ ಹೋಗೋರು ಇರ್ತಾರ, ತಲೆ ತಿರುಗಿ ಬೀಳುವಂತ ಸಾಧ್ಯತೆಗಳಿದಾವೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಗ್ಯದ ಆಲ್ರೆಡಿ. ಬೇಸಿಗೆ ಆರಂಭದಲ್ಲೇ ತಾಪಮಾನ 38 ಡಿಗ್ರಿ ತಲುಪಿದೆ. ಏಪ್ರಿಲ್ ಮೇ ಅಂತ್ಯಕ್ಕೆ 45 ಡಿಗ್ರಿಯ ತನಕ ತಲುಪಿದ್ರೆ ಜನರು ಹೊರಗೆ ಬರೋದೇ ಕಷ್ಟ. ಹೀಗಾಗಿ ಸರ್ಕಾರ ಕೂಡಲೇ ಈ ನೆರಳಿನ ಪರದೆ ಹಾಕಿ ಜನರಿಗೆ ಅನುಕೂಲ ಮಾಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬೇಸಿಗೆ ಆರಂಭ ಆದರೆ ಸಾಕು ಕಲ್ಯಾಣ ಕರ್ನಾಟಕದ ಭಾಗದ ಜನರ ಬದುಕು ಹೈರಾಣ ಆಗ್ಬಿಡುತ್ತೆ. ಬೆಳಗ್ಗೆ ಉದಯಿಸೋ ಭಾಸ್ಕರ ಕೆಂಡವಾಗಿ ಮೇಲೇಳ್ತಾರೆ. ಈ ಕುರಿತಾಗಿ ಒಂದು ಸ್ಟೋರಿ ಇಲ್ಲಿದೆ. ಸುಡು ಬಿಸಿಲಿಗೆ ಕೊಪ್ಪಳ ಜನ ತಂಡ. ಬಿಸಿಲು ತಾಳಲಾಗದೆ ಜನ ಸುಸ್ತು. ಕೆಂಡ ದಿನದಿಂದ ದಿನಕ್ಕೆ ಸೂರ್ಯದೇವ ಕೆರಳಿ ಕೆಂಡವಾಗ್ತಿದ್ದಾನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಊಹಿಸಲಾಗದಷ್ಟು ಸೂರ್ಯ ಕೆಂಪಾಗಿದ್ದಾನೆ. ರಣ ಬಿಸಿಲಿಗೆ ಕೊಪ್ಪಳ ಜನರು ತಂಡ ಹೊಡೆದಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಪಾಸ್ ಮಾಡೋದೇ ದೊಡ್ಡ ಸಾಹಸವಾಗಿ ಬಿಟ್ಟಿದೆ. ಹೌದು, ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಹನ ಸವಾರರು ಪಾದಚಾರಿಗಳು ಬಿಸಿಲಿಗೆ ಕುಸಿದು ಬೀಳುತ್ತಿದ್ದಾರೆ. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಪ್ರತಿ ಟ್ರಾಫಿಕ್ ಸಿಗ್ನಲ್ನಲ್ಲೂ ಕೂಡ ನೆರಳಿನ ಪರದೆ ಹಾಕಿ ಅಂತ ಜಿಲ್ಲಾಡಳಿತಕ್ಕೆ ಜನರು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಸರ್. ಕೊಪ್ಪಳದ ಟ್ರಾಫಿಕ್ ಸಿಗ್ನಲ್ ಹಲವಾರು ಸಿಗ್ನಲ್ ಇದಾವೆ. 4 ಕಡೆಯಲ್ಲಿ ಕೂಡ ಭಯಂಕರ 1.5 ರಿಂದ 2 ನಿಮಿಷ ನಾವು ಟ್ರಾಫಿಕ್ ನಲ್ಲಿ ನಿಂತರೆ ಬಹಳ ಬಿಸಿಲಿನ ತಾಪಮಾನದಿಂದ ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ಎತ್ತಿಕೊಂಡು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತುಕೊಂಡಿರ್ತಾರೆ 1.5 ರಿಂದ 2 ನಿಮಿಷ. ನಗರದಲ್ಲಿ ಅಶೋಕ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ ನಲ್ಲಿ ಅತಿ ಹೆಚ್ಚಿನ ವಾಹನ ದಟ್ಟಣೆ ಇರುತ್ತೆ. ಜಿಲ್ಲಾಡಳಿತ ಈ ಸಿಗ್ನಲ್ಗಳ 4 ಕಡೆಗಳಲ್ಲಿಯೂ ಕೂಡ ನೆರಳಿನ ಪರದೆ ಹಾಕಿದ್ರೆ ಜನರಿಗೆ ಅನುಕೂಲವಾಗುತ್ತೆ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. 2 ಸರ್ಕಲ್ಗಳಿದಾವೆ, ಒಂದು ಅಶೋಕ್ ಸರ್ಕಲ್, ಇನ್ನೊಂದು ಬಸವೇಶ್ವರ ವೃತ್ತ ಅಂತ ಹೇಳಿ. 2 ಸರ್ಕಲ್ ಅಲ್ಲಿ ಕೂಡ ಸಿಗ್ನಲ್ಗಳಿದಾವೆ. ಒಂದ್ ಸಾರಿ ಸಿಗ್ನಲ್ ಬಿತ್ತಂದ್ರೆ 1.5 ನಿಮಿಷ ನಿಂತ್ಕೋಬೇಕು ಸಿಗ್ನಲ್ ಅಲ್ಲಿ. ಆ 1.5 ನಿಮಿಷದೊಳಗೆ ಏನಾಗ್ತದಂದ್ರ ಎಷ್ಟೋ ಜನ ವಯೋವೃದ್ಧರು ಇರ್ತಾರ, ಸಣ್ಣ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಹಾಸ್ಪಿಟಲ್ ಹೋಗೋರು ಇರ್ತಾರ, ತಲೆ ತಿರುಗಿ ಬೀಳುವಂತ ಸಾಧ್ಯತೆಗಳಿದಾವೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಗ್ಯದ ಆಲ್ರೆಡಿ. ಬೇಸಿಗೆ ಆರಂಭದಲ್ಲೇ ತಾಪಮಾನ 38 ಡಿಗ್ರಿ ತಲುಪಿದೆ. ಏಪ್ರಿಲ್ ಮೇ ಅಂತ್ಯಕ್ಕೆ 45 ಡಿಗ್ರಿಯ ತನಕ ತಲುಪಿದ್ರೆ ಜನರು ಹೊರಗೆ ಬರೋದೇ ಕಷ್ಟ. ಹೀಗಾಗಿ ಸರ್ಕಾರ ಕೂಡಲೇ ಈ ನೆರಳಿನ ಪರದೆ ಹಾಕಿ ಜನರಿಗೆ ಅನುಕೂಲ ಮಾಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬೇಸಿಗೆ ಆರಂಭ ಆದರೆ ಸಾಕು ಕಲ್ಯಾಣ ಕರ್ನಾಟಕದ ಭಾಗದ ಜನರ ಬದುಕು ಹೈರಾಣ ಆಗ್ಬಿಡುತ್ತೆ. ಬೆಳಗ್ಗೆ ಉದಯಿಸೋ ಭಾಸ್ಕರ ಕೆಂಡವಾಗಿ ಮೇಲೇಳ್ತಾರೆ. ಈ ಕುರಿತಾಗಿ ಒಂದು ಸ್ಟೋರಿ ಇಲ್ಲಿದೆ.
ಸುಡು ಬಿಸಿಲಿಗೆ ಕೊಪ್ಪಳ ಜನ ತಂಡ. ಬಿಸಿಲು ತಾಳಲಾಗದೆ ಜನ ಸುಸ್ತು. ಕೆಂಡ ದಿನದಿಂದ ದಿನಕ್ಕೆ ಸೂರ್ಯದೇವ ಕೆರಳಿ ಕೆಂಡವಾಗ್ತಿದ್ದಾನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಊಹಿಸಲಾಗದಷ್ಟು ಸೂರ್ಯ ಕೆಂಪಾಗಿದ್ದಾನೆ. ರಣ ಬಿಸಿಲಿಗೆ ಕೊಪ್ಪಳ ಜನರು ತಂಡ ಹೊಡೆದಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಪಾಸ್ ಮಾಡೋದೇ ದೊಡ್ಡ ಸಾಹಸವಾಗಿ ಬಿಟ್ಟಿದೆ. ಹೌದು, ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಹನ ಸವಾರರು ಪಾದಚಾರಿಗಳು ಬಿಸಿಲಿಗೆ ಕುಸಿದು ಬೀಳುತ್ತಿದ್ದಾರೆ. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಪ್ರತಿ ಟ್ರಾಫಿಕ್ ಸಿಗ್ನಲ್ನಲ್ಲೂ ಕೂಡ ನೆರಳಿನ ಪರದೆ ಹಾಕಿ ಅಂತ ಜಿಲ್ಲಾಡಳಿತಕ್ಕೆ ಜನರು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಸರ್. ಕೊಪ್ಪಳದ ಟ್ರಾಫಿಕ್ ಸಿಗ್ನಲ್ ಹಲವಾರು ಸಿಗ್ನಲ್ ಇದಾವೆ. 4 ಕಡೆಯಲ್ಲಿ ಕೂಡ ಭಯಂಕರ 1.5 ರಿಂದ 2 ನಿಮಿಷ ನಾವು ಟ್ರಾಫಿಕ್ ನಲ್ಲಿ ನಿಂತರೆ ಬಹಳ ಬಿಸಿಲಿನ ತಾಪಮಾನದಿಂದ ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ಎತ್ತಿಕೊಂಡು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತುಕೊಂಡಿರ್ತಾರೆ 1.5 ರಿಂದ 2 ನಿಮಿಷ. ನಗರದಲ್ಲಿ ಅಶೋಕ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ ನಲ್ಲಿ ಅತಿ ಹೆಚ್ಚಿನ ವಾಹನ ದಟ್ಟಣೆ ಇರುತ್ತೆ. ಜಿಲ್ಲಾಡಳಿತ ಈ ಸಿಗ್ನಲ್ಗಳ 4 ಕಡೆಗಳಲ್ಲಿಯೂ ಕೂಡ ನೆರಳಿನ ಪರದೆ ಹಾಕಿದ್ರೆ ಜನರಿಗೆ ಅನುಕೂಲವಾಗುತ್ತೆ ಅಂತ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. 2 ಸರ್ಕಲ್ಗಳಿದಾವೆ, ಒಂದು ಅಶೋಕ್ ಸರ್ಕಲ್, ಇನ್ನೊಂದು ಬಸವೇಶ್ವರ ವೃತ್ತ ಅಂತ ಹೇಳಿ. 2 ಸರ್ಕಲ್ ಅಲ್ಲಿ ಕೂಡ ಸಿಗ್ನಲ್ಗಳಿದಾವೆ. ಒಂದ್ಸಾರಿ ಸಿಗ್ನಲ್ ಬಿತ್ತಂದ್ರೆ 1.5 ನಿಮಿಷ ನಿಂತ್ಕೋಬೇಕು ಸಿಗ್ನಲ್ ಅಲ್ಲಿ. ಆ 1.5 ನಿಮಿಷದೊಳಗೆ ಏನಾಗ್ತದಂದ್ರ ಎಷ್ಟೋ ಜನ ವಯೋವೃದ್ಧರು ಇರ್ತಾರ, ಸಣ್ಣ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗೋರು ಇರ್ತಾರ, ತಲೆ ತಿರುಗಿ ಬೀಳುವಂತ ಸಾಧ್ಯತೆಗಳಿದಾವೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಗ್ಯದ ಆಲ್ರೆಡಿ. ಬೇಸಿಗೆ ಆರಂಭದಲ್ಲೇ ತಾಪಮಾನ 38 ಡಿಗ್ರಿ ತಲುಪಿದೆ. ಏಪ್ರಿಲ್ ಮೇ ಅಂತ್ಯಕ್ಕೆ 45 ಡಿಗ್ರಿ ತನಕ ತಲುಪಿದ್ರೆ ಜನರು ಹೊರಗೆ ಬರೋದೇ ಕಷ್ಟ. ಹೀಗಾಗಿ ಸರ್ಕಾರ ಕೂಡಲೇ ಈ ನೆರಳಿನ ಪರದೆ ಹಾಕಿ ಜನರಿಗೆ ಅನುಕೂಲ ಮಾಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬೇಸಿಗೆ ಆರಂಭ ಆದ್ರೆ ಸಾಕು, ಕಲ್ಯಾಣ ಕರ್ನಾಟಕದ ಭಾಗದ ಜನರ ಬದುಕು ಹೈರಾಣ ಆಗ್ಬಿಡತ್ತೆ. ಬೆಳಗ್ಗೆ ಉದಯಿಸೋ ಭಾಸ್ಕರ ಕೆಂಡವಾಗಿ ಮೇಲೇಳ್ತಾರೆ. ಈ ಕುರಿತಾಗಿ ಒಂದು ಸ್ಟೋರಿ ಇಲ್ಲಿದೆ. ಸುಡು ಬಿಸಿಲಿಗೆ ಕೊಪ್ಪಳ ಜನ ತಂಡ. ಬಿಸಿಲು ತಾಳಲಾಗದೆ ಜನ ಸುಸ್ತು. ಕೆಂಡ ದಿನದಿಂದ ದಿನಕ್ಕೆ ಸೂರ್ಯದೇವ ಕೆರಳಿ ಕೆಂಡವಾಗ್ತಿದ್ದಾನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಊಹಿಸಲಾಗದಷ್ಟು ಸೂರ್ಯ ಕೆಂಪಾಗಿದ್ದಾನೆ. ರಣ ಬಿಸಿಲಿಗೆ ಕೊಪ್ಪಳ ಜನರು ತಂಡ ಹೊಡೆದಿದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಪಾಸ್ ಮಾಡೋದೇ ದೊಡ್ಡ ಸಾಹಸವಾಗಿ ಬಿಟ್ಟಿದೆ. ಹೌದು, ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಹನ ಸವಾರರು ಪಾದಚಾರಿಗಳು ಬಿಸಿಲಿಗೆ ಕುಸಿದು ಬೀಳುತ್ತಿದ್ದಾರೆ. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ನೀಡಿ ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಪ್ರತಿ ಟ್ರಾಫಿಕ್ ಸಿಗ್ನಲ್ನಲ್ಲೂ ಕೂಡ ನೆರಳಿನ ಪರದೆ ಹಾಕಿ ಅಂತ ಜಿಲ್ಲಾಡಳಿತಕ್ಕೆ ಜನರು ಮನವಿ ಸಲ್ಲಿಸಿದ್ದಾರೆ. ಈಗಾಗಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಸರ್. ಕೊಪ್ಪಳದ ಟ್ರಾಫಿಕ್ ಸಿಗ್ನಲ್ ಹಲವಾರು ಸಿಗ್ನಲ್ ಇದಾವೆ. 4 ಕಡೆಯಲ್ಲಿ ಕೂಡ ಭಯಂಕರ 1.5 ರಿಂದ 2 ನಿಮಿಷ ನಾವು ಟ್ರಾಫಿಕ್ ನಲ್ಲಿ ನಿಂತರೆ ಬಹಳ ಬಿಸಿಲಿನ ತಾಪಮಾನದಿಂದ ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ಎತ್ತಿಕೊಂಡು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತುಕೊಂಡಿರ್ತಾರೆ 1.5 ರಿಂದ 2 ನಿಮಿಷ. ನಗರದಲ್ಲಿ ಅಶೋಕ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ ನಲ್ಲಿ ಅತಿ ಹೆಚ್ಚಿನ ವಾಹನ ದಟ್ಟಣೆ ಇರುತ್ತೆ. ಜಿಲ್ಲಾಡಳಿತ ಈ ಸಿಗ್ನಲ್ಗಳ 4 ಕಡೆಗಳಲ್ಲಿಯೂ ಕೂಡ ನೆರಳಿನ ಪರದೆ ಹಾಕಿದ್ರೆ ಜನರಿಗೆ ಅನುಕೂಲವಾಗುತ್ತೆ ಅಂತ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. 2 ಸರ್ಕಲ್ಗಳಿದಾವೆ, ಒಂದು ಅಶೋಕ್ ಸರ್ಕಲ್, ಇನ್ನೊಂದು ಬಸವೇಶ್ವರ ವೃತ್ತ ಅಂತ ಹೇಳಿ. 2 ಸರ್ಕಲ್ ಅಲ್ಲಿ ಕೂಡ ಸಿಗ್ನಲ್ಗಳಿದಾವೆ. ಒಂದ್ಸಾರಿ ಸಿಗ್ನಲ್ ಬಿತ್ತಂದ್ರೆ 1.5 ನಿಮಿಷ ನಿಂತ್ಕೋಬೇಕು ಸಿಗ್ನಲ್ ಅಲ್ಲಿ. ಆ 1.5 ನಿಮಿಷದೊಳಗೆ ಏನಾಗ್ತದಂದ್ರ ಎಷ್ಟೋ ಜನ ವಯೋವೃದ್ಧರು ಇರ್ತಾರ, ಸಣ್ಣ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗೋರು ಇರ್ತಾರ, ತಲೆ ತಿರುಗಿ ಬೀಳುವಂತ ಸಾಧ್ಯತೆಗಳಿದಾವೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಗ್ಯದ ಆಲ್ರೆಡಿ. ಬೇಸಿಗೆ ಆರಂಭದಲ್ಲೇ ತಾಪಮಾನ 38 ಡಿಗ್ರಿ ತಲುಪಿದೆ. ಏಪ್ರಿಲ್ ಮೇ ಅಂತ್ಯಕ್ಕೆ 45 ಡಿಗ್ರಿ ತನಕ ತಲುಪಿದ್ರೆ ಜನರು ಹೊರಗೆ ಬರೋದೇ ಕಷ್ಟ. ಹೀಗಾಗಿ ಸರ್ಕಾರ ಕೂಡಲೇ ಈ ನೆರಳಿನ ಪರದೆ ಹಾಕಿ ಜನರಿಗೆ ಅನುಕೂಲ ಮಾಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.